ಇವತ್ತೊಂದು ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿನ ನೀವು 8 ತಿಂಗಳ ಪಾಪುವಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿ ತಿನ್ನಿಸ್ಬೋದು. ಮಗು ತುಂಬ ಸಣ್ಣ ಇದೆ, ಏನು ತಿನ್ಸಿದ್ರೂ ದಪ್ಪ ಆಗ್ತಾ ಇಲ್ಲ ಅನ್ನೋರು ಪ್ರತಿದಿನ ಈ ರೆಸಿಪಿನ ಮಾಡಿ ತಿನ್ನಿಸೋದ್ರಿಂದ ಖಂಡಿತ ಮಕ್ಕಳ ತೂಕ ಹೆಚ್ಚಾಗುತ್ತೆ. ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ. ಈ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅರ್ಧ ಗಂಟೆ ಮುಂಚೆ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಕೊಂಡಿದ್ದೀನಿ. 2 ಬಾದಾಮಿ, 2 ಗೋಡಂಬಿ, 7 ರಿಂದ 8 ದ್ರಾಕ್ಷಿ, 2 ಖರ್ಜೂರನ ನೆನೆಸಿಟ್ಕೊಂಡಿದ್ದೀನಿ. ಖರ್ಜೂರ ಬೀಜ ತೆಗೆದುಬಿಟ್ಟು ನೆನೆಸಿಟ್ಕೊಳ್ಳಿ. ಬಾದಾಮಿನೂ ಅಷ್ಟೇ ಸಿಪ್ಪೆ ತೆಗೆದುಬಿಟ್ಟು ಉಪಯೋಗಿಸ್ಬೇಕು. ಈಗ ಈ ನೀರಿನ ಸಮೇತ ಇದನ್ನು ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಕೊಂಡು ಇದರ ಜೊತೆಗೇ ಒಂದು ಚಿಕ್ಕ ಬಾಳೆಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಸೈಡಿಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಈಗ ಈ ರೀತಿ ಒಂದು ಪಾತ್ರೆ ತೊಗೊಂಡು 3 ಟೇಬಲ್ ಸ್ಪೂನ್ ರಾಗಿ ಸರಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ನಾರ್ಮಲ್ ರಾಗಿ ಹಿಟ್ಟು ಕೂಡ ಉಪಯೋಗಿಸ್ಬೋದು. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮತ್ತೆ ಇದಕ್ಕೇನೆ 1 ಕಪ್ ನೀರು ಸೇರಿಸ್ಬಿಟ್ಟು ಈ ಪಾತ್ರೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಮಿಕ್ಸ್ ಮಾಡ್ಕೊಳ್ತಾ 7 ರಿಂದ 8 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೀವು 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಮಾಡಿಕೊಡ್ತಾ ಇದ್ದೀರಾ ಅಥವಾ ಈಗಾಗಲೇ ಮಕ್ಕಳಿಗೆ ಕೌ ಮಿಲ್ಕ್ನ ಕೊಡ್ತಾ ಇದ್ದೀರಾ ಅನ್ನೋದಾದರೆ ಮಾತ್ರ ನೀರಿಗೆ ಬದಲಾಗಿ ಹಾಲು ಉಪಯೋಗಿಸ್ಬಿಟ್ಟು ಮಾಡ್ಕೊಡ್ಬೋದು. ನೋಡಿ, ಕರೆಕ್ಟಾಗಿ 7-8 ನಿಮಿಷಕ್ಕೆ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣನ ಸೇರಿಸ್ಬಿಟ್ಟು ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲೇ 2 ನಿಮಿಷ ಬೇಯಿಸ್ಕೊಳ್ಬೇಕು. ನಾವಿದರಲ್ಲಿ ಬಾಳೆಹಣ್ಣು, ದ್ರಾಕ್ಷಿ, ಖರ್ಜೂರ ಎಲ್ಲ ಉಪಯೋಗಿಸಿರೋದ್ರಿಂದ ಎಕ್ಸ್ಟ್ರಾ ಸ್ವೀಟ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ನೋಡಿ, 2 ನಿಮಿಷಕ್ಕೆ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈ ರೆಸಿಪಿನ ನೀವು ಪ್ರತಿದಿನ ಮಾಡಿ ತಿನ್ನಿಸ್ಬೋದು. ಬೆಳಗ್ಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ಮಾಡಿ ತಿನ್ನಿಸಿ, ರಾತ್ರಿ ಟೈಮಲ್ಲಿ ತಿನ್ನಿಸ್ಬೇಡಿ. ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.